ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ಯುವಕನ ಹೆಸರು ಶ್ರೇಯಸ್. ಈತನಿಗೆ 18 ವರ್ಷ. ಇನ್ನು ಬಾಳಿ ಬದುಕಬೇಕಿದ್ದ ಈ ಯುವಕನ ಬಾಳಲ್ಲಿ ವಿಧಿ ಆಟವಾಡಿದ್ದು, ಗಾರೆ ಕೆಲಸಕ್ಕೆ ಹೋದವನಿಗೆ ಕರೆಂಟ್ ಶಾಕ್ ಹೊಡೆದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಮಂಜುನಾಥ್ ಹಾಗೂ ಅನಿತಾ ದಂಪತಿಯ ಮಗ ಶ್ರೇಯಸ್ ಈಗಷ್ಟೇ PUC ಮುಗಿಸಿದ್ದ. ಮನೆಯಲ್ಲಿ ಬಡತನ ಇದ್ದ ಕಾರಣ ಗಾರೆ ಕೆಲಸಕ್ಕೆ ತನ್ನ ಊರಿನವರ ಜೊತೆ ತೆರಳಿದ್ದ. ನಿನ್ನೆಯೂ ದೇವನಹಳ್ಳಿ ತಾಲೂಕಿನ ಯತ್ರಿಗಾನಹಳ್ಳಿ ಗ್ರಾಮದಲ್ಲಿ ಗುರುಭವನವೊಂದು ಕಟ್ಟುತ್ತಿದ್ದು, ಅದರ ಶೌಚಾಲಯ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಗುತ್ತಿಗೆದಾರನ ಜೊತೆ ಹೋದವನು ಬಿಲ್ಡಿಂಗ್ ಮೇಲೆ ಗಾರೆ ಕೆಲಸದ ಸಲಕರಣೆ ನೋಡಲು ಹೋಗಿ ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದಾನೆ. ಅಂದ ಹಾಗೆ ಶೌಚಾಲಯ ನಿರ್ಮಾಣ ಮಾಡಿದ್ದು, ಮುಗಿಯುತ್ತಿದ್ದಂತೆ ಗುರುಭವನದ ಮೇಲೆ ಕೆಲಸ ಸಲಕರಣೆಗಳು ಅಲ್ಲಿಯೇ ಬಿಡಲಾಗಿತ್ತು. ಈ ವೇಳೆ ಶ್ರೇಯಸ್ ಬಿಲ್ಡಿಂಗ್ ಮೇಲೆ ಹತ್ತಿ ಸಲಕರಣೆಗಳನ್ನು ಎತ್ತಿಕೊಳ್ಳಲು ಹೋಗಿ ಮೇಲೆಯೇ ಇದ್ದ 11 kV ವಿದ್ಯುತ್ ಲೈನ್ಗೆ ಈತನ ಕೈ ತಾಕಿದೆ. ಪರಿಣಾಮ ವಿದ್ಯುತ್ ಶಾಕ್ನಿಂದ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ತಕ್ಷಣ ಆತನನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಯುವಕ ಶ್ರೇಯಸ್ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಪೋಷಕರ ನೋವು ಮುಗಿಲು ಮುಟ್ಟಿದೆ. ಅವ್ರು ಸ್ವಲ್ಪ ಕರ್ಕೊಂಡೋದ್ಮೇಲೆ ಅವ್ರ ಜವಾಬ್ದಾರಿ ತಗೊಂಡು ಅವ್ರು ಮಾಡ್ಕೋಬೇಕಲ್ವಾ? ಜೀವ ಬರುತ್ತಾ ವಾಪಸ್ ಹೇಳಿ? ಇಷ್ಟೊಂದು ಬೇಜವಾಬ್ದಾರಿಯಾಗಿ ಕೆಲಸ ಮಾಡಿಸ್ಕೊಂಡ್ರೆ ಹೆಂಗೆ? ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಕುಟುಂಬಕ್ಕೆ ಮಗನನ್ನು ಕಳೆದುಕೊಂಡು ಶಾಕ್ ಆಗಿದ್ದಾರೆ. ನಮಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಆಸ್ಪತ್ರೆ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಈ ಸಂಬಂಧ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇನೇ ಇರಲಿ, ಬಡ ಕುಟುಂಬದ ಮನೆಗೆ ಆಧಾರ ಸ್ತಂಭವಾಗಬೇಕಿದ್ದ ಮನೆಯ ಮಗನನ್ನು ಕಳೆದುಕೊಂಡು ಕುಟುಂಬರು ಕಂಗಾಲಾಗಿದ್ದಾರೆ. ಮಾಡಿ ನಮ್ಗೆ ಏನ್ ನ್ಯಾಯ ಕೊಡಿಸ್ತೀರಾ ಹೇಳಿ ಸರ್? 7:30 7:30 ಪ್ರಾಣ ಹೋಗಿದೆ ಅಂತ ನಮಗೂ ಫೋನ್ ಮಾಡಿದ್ರು ಸರ್, ನಿನ್ನೆ ನೈಟು ಸರ್. ಇಲ್ಲಿಂದ ಅಲ್ಲಿ ಕರೆಂಟ್ ಹೊಡೆದು ಪ್ರಾಬ್ಲಮ್ ಆದ್ಮೇಲೆ ಹಾಸ್ಪಿಟ್ಲಿಗೆ ಇಲ್ಲಿ ಕರ್ಕೊಂಬಂದ್ರು ಸರ್. ಅವರು ಕಾಂಟ್ರಾಕ್ಟ್ ಏನೋ ಇದ್ರಿಗೆ ಕರ್ಕೊಂಡು ಹೋಗಿದ್ರು ಸರ್. ಅವ್ರನ್ನ ಕೆಲ್ಸಕ್ಕೆ ಹೋಗಿದ್ದು ಸರ್. ಅಲ್ಲಿ ಮಾಡಿ ಮೇಲ್ಗಡೆ ವೈರ್ ಎಲ್ಲ ಏನೋ ಡಿಸ್ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ವೈರ್ ಗ್ರೌಂಡಿಂಗ್ ಆಗ್ಬಿಟ್ಟು ಆ ಥರ ಪ್ರಾಬ್ಲಮ್ ಆಗಿರೋದು ಸರ್. ಅವ್ರು ಸ್ವಲ್ಪ ಕೇರ್ ತಗೊಂಡು ನಮ್ಮ ಹುಡುಗನ್ ನೋಡಿದ್ರೆ ಅವ್ನು ಉಳಿತಿದ್ದ ಸರ್. ಅದ್ರ ಬಗ್ಗೆ ನಮ್ಗೆ ಏನು ಸರಿಯಾದ ಮಾಹಿತಿ ಇಲ್ಲ ಸರ್. ಅಲ್ಲಿಂದ ಕರ್ಕೊಂಬಂದಾಗ್ಲೂ ಚೆನ್ನಾಗಿದ್ನಂತೆ ಸರ್. ಇಲ್ಲಿಂದ ಕೈ ಹಿಡ್ದು ನಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಪಲ್ಸ್ ರೇಟ್ ಡೌನ್ ಆಗಿದೆ ಅಂತೇಳಿ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲ ಸರ್. ಹೋಗ್ಬಿಟ್ರು ಅಂತ ನಮಗೆ ಫೋನ್ ಮಾಡಿದ್ರು ಅವ್ನ ಫ್ರೆಂಡ್ಸು. ನಾವು ಅಲ್ಲಿಂದ ಬರೋ ಅಷ್ಟರಲ್ಲೇ ಇರಲಿಲ್ಲ ಸರ್. ಈ ಥರ ಮಾಡಿದ್ರೆ PUC ಹೋಗಿ ಮುಗ್ದಿತ್ತು ಸರ್. ಎಲ್ಲ ವಯಸ್ಸಿಗೆ ಬಂದಿರೋ ಹುಡುಗ ಸರ್. ಹೆಂಗೆ ಹೇಳಿ ಸರ್? ನೀವು ನಮಗೆ ಏನು ನ್ಯಾಯ ಕೊಡ್ಸಕ್ಕೆ ಸಾಧ್ಯ? ನಮ್ಮ ಹುಡುಗನ ವಾಪಸ್ ಕೊಡ್ತೀರಾ ಹೇಳಿ ನೀವೇ? ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ.